ನಿಮ್ಮನ್ನು ಕೇಳ್ತಾ ಇದ್ದೀನಿ ಸರ್. ಬ್ಯಾಕ್ಗ್ರೌಂಡ್ ಇಲ್ಲ ಅಂದರೆ ರಾಜಕಾರಣ, ನಾಯಕತ್ವದ ಗುಣ ಎಲ್ಲ ತುಂಬ ಕಷ್ಟ, ಬೆಳೆಯೋಕ್ಕಾಗಲ್ಲ, ಅಷ್ಟು ಈಸಿ ಅಲ್ಲ ಅಂತ. ಬ್ಯಾಕ್ಗ್ರೌಂಡ್ ಕ್ಯಾನ್ ಬಿ ಎನಿಥಿಂಗ್. ಅದು ಹಿಂದಿರುವ ದೊಡ್ಡ ಶಕ್ತಿಯಾಗಿ ಯಾರೋ ವ್ಯಕ್ತಿ ಅಥವಾ ಮಾರ್ಗದರ್ಶಕರು ಅಥವಾ ಹಣಬಲ XYZ. ನೀವೇನು ಫೀಲ್ ಮಾಡ್ತೀರಾ ಸರ್? ನೋಡಿ, ನಾನು 40 ವರ್ಷದಿಂದ ರಾಜಕಾರಣದಲ್ಲಿದ್ದೀನಿ. ಹಾಂ ಸರ್. ಸ್ಟೂಡೆಂಟ್ ಲೀಡರ್. ಈ ರಾಜ್ಯದಲ್ಲಿ ಅತಿ ಅದೃಷ್ಟವಂತರು ಅಂದರೆ ಇಬ್ಬರೇ. ಯಾರು ಸರ್? ಒಂದು ಯಡಿಯೂರಪ್ಪನವ್ರ ಮಗ ವಿಜೇಂದ್ರ, ಇನ್ನೊಬ್ಬರು ಕುಮಾರಸ್ವಾಮಿ. ಇಟ್ ಇಸ್ ಲಕ್. ನಾನೇನು ತಪ್ಪು ಅಂತ ನಾನು ಹೇಳೋದಿಲ್ಲ, ಅವ್ರು ಸಿಕ್ತಂಥ ಅವಕಾಶ. ಈಗ ನಾನು ನೋಡಿ, ನಾನು ಸಭಾಪತಿ ಇಬ್ಬರೂ ಹೆಣ ಹೊತ್ತು 8 ಸತಿ 7 ಸತಿ ಅವರಾಗವ್ರೆ. ನಾನು ನೋಡಿ ಇಲ್ಲಿ ಕೂತಿದ್ದೀನಿ. ಅಲ್ಲ, ಹಂಗೆ ಸಿಕ್ಕಿಲ್ಲ ನನಗೆ, ಹಾಗೆ ಸಿಕ್ಕಿದ್ದಲ್ಲ ಅಂದರು ಸರ್. ಸರ್ ಅಲ್ಲ, ಕೇಕ್ ವಾಕ್ ಇರಲಿಲ್ಲ ನನಗೆ ಅಂತ ವಿಜೇಂದ್ರ ಅವ್ರು ಮಾತಾಡ್ತಿದ್ರು. ಅಲ್ಟಿಮೇಟ್ಲಿ ಒನ್ ಹ್ಯಾಸ್ ಟು ಅಕ್ಸೆಪ್ಟ್ ಇದು. ಈಗ ಅಶೋಕ್ 7 ಸತಿ ಗೆದ್ದಿದ್ದ, ರೈಟ್ ಅವ್ರು. ನನಗೆ ಅಸೆಂಬ್ಲಿಲಿ ನಾನು ಬಂದ ಮೇಲೆ ಬಂದವರು ಅವರು. ನಾನು ಬಂದಮೇಲೆ ಬಂದಂಥವ್ರು ಬೇರೆ ಬೇರೆ. ಈಗ ಬೊಮ್ಮಾಯಿಯೂ ಇದ್ದರು, ದಳದಲ್ಲಿದ್ದರು, ಎಷ್ಟೋ ದಳದ ಲೀಡರ್ಗಳೆಲ್ಲ ಇದ್ದರು, BJP ಅವರೆಲ್ಲ ಇನ್ನು ಸೀನಿಯರ್ಸ್ ಎಲ್ಲ ಇದ್ದರು. ಹಂಗೆ ಒಂದೊಂದು ಆಪರ್ಚುನಿಟಿ. ನಾನು ತಪ್ಪು ಅಂತ ಹೇಳೋದಿಲ್ಲ, ಅವ್ರ ಪಾರ್ಟಿ ತೀರ್ಮಾನ, ಅದಕ್ಕೆ ನಾನು ಕ್ವಶನ್ ಮಾಡೋಕ್ಕಾಗೋದಿಲ್ಲ. ಎಲ್ಲರಿಗೂ ಅಂಥ ಅವಕಾಶ ಸಿಕ್ಕುತ್ತಿಲ್ಲ, ಎಲ್ಲರಿಗೂ ಅವಕಾಶ ಸಿಕ್ಕುವುದಿಲ್ಲ. ಅಂದರೆ ನ್ಯಾಚುರಲಿ ತಂದೆ ಮಾಡಿದ ಹೆಸರು, ಇದನ್ನು ಮಾಡಿದ ಹೆಸರು, ಅವೆಲ್ಲ ಕೆಲವೆಲ್ಲ ಟ್ರಾನ್ಸ್ಫರ್ಗಳಾಗ್ತದೆ. ನೋಡಿ, ನಾವಿಬ್ಬರೇ, ನಾನು ರಾಮಲಿಂಗಾರೆಡ್ಡಿ ಇಬ್ಬರೇ 8 ಸತಿ ಕಂಟಿನ್ಯೂಸ್ ಆಗಿ ಅಸೆಂಬ್ಲಿಗೆ ಬಂದಿರೋರು. ಅದು ಜಯನಗರದಿಂದ ಹಿಡಿದು BTM ಲೇಔಟ್ ತನಕ. ನಾವಿಬ್ಬರು ಒಟ್ಟಿಗೆ. ನಾನು ಒಂದ್ಸತಿ ಅವರು ಸೋತರು, ನಾನು ಸೋತೆ. ಕರೆಕ್ಟ್. ಇಬ್ಬರು ಹೆಂಗೋ ಗೆದ್ಕೊಂಡು ಬಂದವು. ಮಧ್ಯೆ ನಾನೊಬ್ಬ ಇಂಡಿಪೆಂಡೆಂಟ್ ಒಂದ್ಸತಿ ಆಗ್ಬಿಟ್ಟೆ, ಟಿಕೆಟ್ ಕೊಡಲಿಲ್ಲ. ಅವರು ಮಾತ್ರ ಕಾಂಗ್ರೆಸ್ಸಲ್ಲಿ ಡೈರೆಕ್ಟಾಗಿ ಬಂದರು. ಇಬ್ಬರು 8 ಸತಿ ಗೆದ್ದು ಈ ಸ್ಟೇಜಲ್ಲಿ ಇದ್ದೀವಿ. ಮಿಕ್ಕಿದವ್ರು ಹೊಸ್ದಾಗಿ ಬಂದವರೆಲ್ಲ ಬೇಕಾದಷ್ಟು ಜನಕ್ಕೆ ಅವಕಾಶಗಳು ಸಿಕ್ಕೋಗ್ಬಿಟ್ಟಿದೆ. ಏನು ಮಾಡೋದು? ನಿಮ್ಮ ಕಿವಿ ಮಾತೇನು ಸರ್? ಬ್ಯಾಕ್ಗ್ರೌಂಡ್ ಬೇಕೇ ಬೇಕಾ? ಬ್ಯಾಕ್ಗ್ರೌಂಡು, ಸಪೋರ್ಟು ಇಲ್ಲ ಅಂದರೆ ಭಾಳ ಕಷ್ಟ. ಇಟ್ ನೀಡ್ಸ್ ಭಾಳ ಕಷ್ಟ. ಈಗ ಕ್ಯಾಸ್ಟ್ ದೊಡ್ಡ ಇಶ್ಯೂ ಆಗ್ಬಿಟ್ಟಿದೆ. ಈಗ ಜಾತಿ, ಶ್ರಮ ಗಿಮ ಒಂದು ಕಡೆ ಇದ್ದರೆ ಮೊದಲೆಲ್ಲ ಇಷ್ಟಿರಲಿಲ್ಲ, ಒಂದು 20 ವರ್ಷದಿಂದ. ಈಗೆಲ್ಲ ಇಡೀ ದೇಶದಲ್ಲಿ, ನಾನು ಇಲ್ಲೊಂದೇ ಅಲ್ಲ, ಎಲ್ಲ ದೇಶದಲ್ಲೂ UP ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಕರ್ನಾಟಕ ಇರ್ಬೋದು, ಕ್ಯಾಸ್ಟ್ ಭಾಳ ಮೇಜರ್ ರೋಲ್ ಪ್ಲೇ ಮಾಡ್ತಾಯಿದೆ. ಸೊ ಅದೊಂದು ಬರ್ತಾಯಿದೆ. ಹಣ ಅದೊಂದು ಕಡೆ ಒಂದು ರೋಲ್ ಪ್ಲೇ ಮಾಡ್ತಾಯಿದೆ. ಎಲ್ಲರಿಗೂ ಎಲ್ಲ ಸಂಘಟನೆನೂ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇಟ್ ಇಸ್ ಭಾಳ ಶ್ರಮ. ಮೊದಲು ನಾವೆಲ್ಲ ಸ್ಟೂಡೆಂಟ್ ಲೀಡರ್ಸ್ ಆಗಿರ್ಬೇಕಾದ್ರೆ ನಮ್ಮ ಹಿಂದೆ ದೊಡ್ಡ ಹಿಂಡೆ ಇತ್ತು. ಈಗ ಸ್ಟೂಡೆಂಟ್ ಲೀಡರ್ ಆಗಿರ್ತಾರಲ್ಲ, ಯಾರೂ ಇಲ್ಲ, ಒಬ್ಬೊಬ್ಬನೇ ಬರೋದು, ಕಾರ್ಡ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಟೈಮ್ ಟಿಕೆಟ್ ಕೇಳೋದು ಅವನು. ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಲ್ಲರಿಗೂ MLA ಬೇಕು, ಎಲ್ಲರಿಗೂ MP ಬೇಕು ಟಿಕೆಟು. ಹೆಣ ಹೊರಕ್ಕೆ 4 ಜನ ಇರಲ್ಲ ಅವ್ರ ಹತ್ರ, ಎಲ್ಲರಿಗೂ ಕೇಳೋ. ಆಗೇನು ಮಾಡ್ತಾರೆ, 4-5 ಜನ ಲೀಡ್ಗಳಿಂದ ಸುತ್ತಬಿಟ್ಟು ಒಂದಷ್ಟು ಜನ ಸಣ್ಣ ಪಣ್ಣ ಸರ್ವಿಸ್ ಮಾಡಿಬಿಡ್ತಾರೆ. ನಮಗೂ ಯಾಕೋ ಬೇಕಾಗಿರ್ತದೆ. ಸೊ ಕೊನೆಗೆ ನಾವು ಅವನ ಹೆಸರು ಹೇಳ್ತೀವಿ. ಹಿಂದೆ ಹೋರಾಟ ಮಾಡಿದವರೆಲ್ಲ ಅವ್ನು ಹೋರಾಟ ಮಾಡ್ಕೊಂಡು ರೋಡಲ್ಲೇ ಇರ್ತಾನೆ ಅವನು. ಈ ಲೀಡ್ರಿಂದ ಗಿರ್ಗಿಟ್ಲಿ ತೀರ್ಕೊಂಡವ್ನಿಗೆ ಕೆಲವು ಚಾನ್ಸ್ಗಳು ಸಿಕ್ಬಿಡ್ತದೆ. ಎಲ್ಲ ಪಾರ್ಟಿಲೂ ಅಷ್ಟೇ. ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ದಳದ ಪಾರ್ಟಿ ಇರ್ಬೋದು, BJP ಎಲ್ಲ ಪಾರ್ಟಿಲಿದೆ. ಸೊ ನಾವು ಈಗ ಭಾಳ ಕಷ್ಟ ಈಗ. ಬಟ್ ನಾವು ಲೀಡ್ರ್ ಆದವನು ಯಾರು, ನಾನು ಮೊನ್ನೆ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೆ, ನಾನು ನಿಮ್ಮನ್ನೆಲ್ಲ ನಾನು ಲೀಡ್ರ್ ಅಂತ ಒಪ್ಕೊಳ್ಳೋದಿಲ್ಲ. ಯಾರು ಬೂತಲ್ಲಿ ಮೆಜಾರಿಟಿ ಕೊಡ್ತಾನೆ ಅವ್ನು ಮಾತ್ರ ಲೀಡ್ರ್ ಅಂತ ಹೇಳಿದೆ ನಾನು. ಅವ್ನು ಬೂತಲ್ಲೇ ಮೆಜಾರಿಟಿ ಇರೋಲ್ಲ, ಅವ್ನ ಬೂತಲ್ಲಿ ನಾವು ಓಟೇ 4 ಓಟ್ ಬಂದಿರೋದಿಲ್ಲ. ಅವ್ನು ಬಂದಿಲ್ಲ ನಮ್ಮ ಹತ್ರ ದೊಡ್ಡ ಲೀಡ್ರ್ ಅಂತ ಬಂದು ಕೂತ್ಕೊಂಡಿರ್ತಾನೆ. ಸೊ ಹಂಗೆ ನಾವು ಜನ ಯಾರು ಲೋಕಲಾಗಿ ಇಟ್ಕೊಂಡಿರ್ತೀನಿ ಅವ್ನು ಮಾತ್ರ ನಾವು ಲೀಡ್ರ್ ಅನ್ಬೋದೇ ಹೊರತು, ನಮ್ಮ ಹತ್ರ ಬಂದು ಜುಬ್ಬ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ವಾಸ್ಕೋಟ್ ಬಂದವನ್ನೆಲ್ಲ ಲೀಡ್ರ್ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ನಿಮ್ಮನ್ನು ಕೇಳ್ತಾ ಇದ್ದೀನಿ ಸರ್. ಬ್ಯಾಕ್ಗ್ರೌಂಡ್ ಇಲ್ಲ ಅಂದರೆ ರಾಜಕಾರಣ, ನಾಯಕತ್ವದ ಗುಣ ಎಲ್ಲ ತುಂಬ ಕಷ್ಟ, ಬೆಳೆಯೋಕ್ಕಾಗಲ್ಲ, ಅಷ್ಟು ಈಸಿ ಅಲ್ಲ ಅಂತ. ಬ್ಯಾಕ್ಗ್ರೌಂಡ್ ಕ್ಯಾನ್ ಬಿ ಎನಿಥಿಂಗ್. ಅದು ಹಿಂದಿರುವ ದೊಡ್ಡ ಶಕ್ತಿಯಾಗಿ ಯಾರೋ ವ್ಯಕ್ತಿ ಅಥವಾ ಮಾರ್ಗದರ್ಶಕರು ಅಥವಾ ಹಣಬಲ XYZ. ನೀವೇನು ಫೀಲ್ ಮಾಡ್ತೀರಾ ಸರ್? ನೋಡಿ, ನಾನು 40 ವರ್ಷದಿಂದ ರಾಜಕಾರಣದಲ್ಲಿದ್ದೀನಿ. ಹಾಂ ಸರ್. ಸ್ಟೂಡೆಂಟ್ ಲೀಡರ್. ಈ ರಾಜ್ಯದಲ್ಲಿ ಅತಿ ಅದೃಷ್ಟವಂತರು ಅಂದರೆ ಇಬ್ಬರೇ. ಯಾರು ಸರ್? ಒಂದು ಯಡಿಯೂರಪ್ಪನವ್ರ ಮಗ ವಿಜೇಂದ್ರ, ಇನ್ನೊಬ್ಬರು ಕುಮಾರಸ್ವಾಮಿ. ಇಟ್ ಇಸ್ ಲಕ್. ನಾನೇನು ತಪ್ಪು ಅಂತ ನಾನು ಹೇಳೋದಿಲ್ಲ, ಅವ್ರು ಸಿಕ್ತಂಥ ಅವಕಾಶ. ಈಗ ನಾನು ನೋಡಿ, ನಾನು ಸಭಾಪತಿ ಇಬ್ಬರೂ ಹೆಣ ಹೊತ್ತು 8 ಸತಿ 7 ಸತಿ ಅವರಾಗವ್ರೆ. ನಾನು ನೋಡಿ ಇಲ್ಲಿ ಕೂತಿದ್ದೀನಿ. ಅಲ್ಲ, ಹಂಗೆ ಸಿಕ್ಕಿಲ್ಲ ನನಗೆ, ಹಾಗೆ ಸಿಕ್ಕಿದ್ದಲ್ಲ ಅಂದರು ಸರ್. ಸರ್
ಕೇಕ್ ವಾಕ್ ಇರಲಿಲ್ಲ ನನಗೆ ಅಂತ ವಿಜೇಂದ್ರ ಅವ್ರು ಮಾತಾಡ್ತಿದ್ರು. ಅಲ್ಟಿಮೇಟ್ಲಿ ಒನ್ ಹ್ಯಾಸ್ ಟು ಅಕ್ಸೆಪ್ಟ್ ಇದು. ಈಗ ಅಶೋಕ್ 7 ಸತಿ ಗೆದ್ದಿದ್ದ, ರೈಟ್ ಅವ್ರು. ನನಗೆ ಅಸೆಂಬ್ಲಿಲಿ ನಾನು ಬಂದ ಮೇಲೆ ಬಂದವರು ಅವರು, ನಾ ಬಂದ ಮೇಲೆ ಬಂದಂಥವ್ರು. ಬೇರೆ ಬೇರೆ ಹಚ್ಚಿ ಬೊಮ್ಮಾಯಿಯೂ ಇದ್ದರು, ದಳದಲ್ಲಿದ್ದರು, ಎಷ್ಟೋ ದಳದ ಲೀಡರ್ಗಳೆಲ್ಲ ಇದ್ದರು, BJP-ಯವರೆಲ್ಲ ಇನ್ನೂ ಸೀನಿಯರ್ಸ್ ಎಲ್ಲ ಇದ್ದರು. ಹಂಗೆ ಒಂದೊಂದು ಆಪರ್ಚುನಿಟಿ, ನಾನು ತಪ್ಪು ಅಂತ ಹೇಳೋದಿಲ್ಲ, ಅವ್ರ ಪಾರ್ಟಿ ತೀರ್ಮಾನ, ಅದಕ್ಕೆ ನಾನು ಕ್ವಶನ್ ಮಾಡೋಕ್ಕಾಗೋದಿಲ್ಲ. ಎಲ್ಲರಿಗೂ ಅಂಥ ಅವಕಾಶ ಸಿಕ್ಕುತ್ತಿಲ್ಲ, ಎಲ್ಲರಿಗೂ ಅವಕಾಶ ಸಿಕ್ಕುವುದಿಲ್ಲ. ಅಂದರೆ ನ್ಯಾಚುರಲಿ ತಂದೆ ಮಾಡಿದ ಹೆಸರು, ಇದನ್ನು ಮಾಡಿದ ಹೆಸರು, ಅವೆಲ್ಲ ಕೆಲವೆಲ್ಲ ಟ್ರಾನ್ಸ್ಫರ್ಗಳಾಗ್ತದೆ. ನೋಡಿ, ನಾವಿಬ್ಬರೇ, ನಾನು ರಾಮಲಿಂಗಾರೆಡ್ಡಿ ಇಬ್ಬರೇ 8 ಸತಿ ಕಂಟಿನ್ಯೂಸ್ ಆಗಿ ಅಸೆಂಬ್ಲಿಗೆ ಬಂದಿರೋರು. ಅದು ಜಯನಗರದಿಂದ ಹಿಡಿದು BTM ಲೇಔಟ್ ತನಕ. ನಾವಿಬ್ಬರು ಒಟ್ಟಿಗೆ, ನಾನು ಒಂದ್ಸತಿ ಅವರು ಸೋತರು, ನಾನು ಸೋತೆ. ಕರೆಕ್ಟ್. ಇಬ್ಬರು ಹೆಂಗೋ ಗೆದ್ಕೊಂಡು ಬಂದವು. ಮಧ್ಯೆ ನಾನೊಬ್ಬ ಇಂಡಿಪೆಂಡೆಂಟ್ ಒಂದ್ಸತಿ ಆಗ್ಬಿಟ್ಟೆ, ಟಿಕೆಟ್ ಕೊಡಲಿಲ್ಲ. ಅವ್ರು ಮಾತ್ರ ಕಾಂಗ್ರೆಸ್ಸಲ್ಲಿ ಡೈರೆಕ್ಟಾಗಿ ಬಂದರು. ಇಬ್ಬರು 8 ಸತಿ ಗೆದ್ದು ಈ ಸ್ಟೇಜಲ್ಲಿ ಇದ್ದೀವಿ. ಮಿಕ್ಕಿದವ್ರು ಹೊಸ್ದಾಗಿ ಬಂದವರೆಲ್ಲ ಬೇಕಾದಷ್ಟು ಜನಕ್ಕೆ ಅವಕಾಶಗಳು ಸಿಕ್ಕೋಗ್ಬಿಟ್ಟಿದೆ. ಏನು ಮಾಡೋದು? ನಿಮ್ಮ ಕಿವಿ ಮಾತೇನು ಸರ್, ಬ್ಯಾಕ್ಗ್ರೌಂಡ್ ಬೇಕೇ ಬೇಕಾ? ಬ್ಯಾಕ್ಗ್ರೌಂಡು, ಸಪೋರ್ಟು ಇಲ್ಲ ಅಂದರೆ ಭಾಳ ಕಷ್ಟ. ಇಟ್ ನೀಡ್ಸ್ ಭಾಳ ಕಷ್ಟ. ಈಗ ಕ್ಯಾಸ್ಟ್ ದೊಡ್ಡ ಇಶ್ಯೂ ಆಗ್ಬಿಟ್ಟಿದೆ. ಈಗ ಜಾತಿ, ಶ್ರಮ ಗಿಮ ಒಂದು ಕಡೆ ಇದ್ದರೆ ಮೊದಲೆಲ್ಲ ಇಷ್ಟಿರಲಿಲ್ಲ, ಒಂದು 20 ವರ್ಷದಿಂದ. ಈಗೆಲ್ಲ ಇಡೀ ದೇಶದಲ್ಲಿ, ನಾನು ಇಲ್ಲೊಂದೇ ಅಲ್ಲ, ಎಲ್ಲ ದೇಶದಲ್ಲೂ UP ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಕರ್ನಾಟಕ ಇರ್ಬೋದು, ಕ್ಯಾಸ್ಟ್ ಭಾಳ ಮೇಜರ್ ರೋಲ್ ಪ್ಲೇ ಮಾಡ್ತಾಯಿದೆ. ಸೊ ಅದೊಂದು ಬರ್ತಾಯಿದೆ. ಹಣ ಅದೊಂದು ಕಡೆ ಒಂದು ರೋಲ್ ಪ್ಲೇ ಮಾಡ್ತಾಯಿದೆ. ಎಲ್ಲರಿಗೂ ಎಲ್ಲ ಸಂಘಟನೆನೂ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇಟ್ ಇಸ್ ಭಾಳ ಶ್ರಮ. ಮೊದಲು ನಾವೆಲ್ಲ ಸ್ಟೂಡೆಂಟ್ ಲೀಡರ್ಸ್ ಆಗಿರ್ಬೇಕಾದ್ರೆ ನಮ್ಮ ಹಿಂದೆ ದೊಡ್ಡ ಹಿಂಡೆ ಇತ್ತು. ಈಗ ಸ್ಟೂಡೆಂಟ್ ಲೀಡರ್ ಆಗಿರ್ತಾರಲ್ಲ, ಯಾರೂ ಇಲ್ಲ, ಒಬ್ಬೊಬ್ಬನೇ ಬರೋದು, ಕಾರ್ಡ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಟೈಮ್ ಟಿಕೆಟ್ ಕೇಳೋದು ಅವನು. ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಲ್ಲರಿಗೂ MLA ಬೇಕು, ಎಲ್ಲರಿಗೂ MP ಬೇಕು ಟಿಕೆಟು. ಹೆಣ ಹೊರಕ್ಕೆ 4 ಜನ ಇರಲ್ಲ ಅವ್ರ ಹತ್ರ, ಎಲ್ಲರಿಗೂ ಕೇಳೋ. ಆಗೇನು ಮಾಡ್ತಾರೆ, 4-5 ಜನ ಲೀಡ್ಗಳಿಂದ ಸುತ್ತಬಿಟ್ಟು ಒಂದಷ್ಟು ಜನ ಸಣ್ಣ ಪಣ್ಣ ಸರ್ವಿಸ್ ಮಾಡಿಬಿಡ್ತಾರೆ. ನಮಗೂ ಯಾಕೋ ಬೇಕಾಗಿರ್ತದೆ. ಸೊ ಕೊನೆಗೆ ನಾವು ಅವನ ಹೆಸರೇ ಹೇಳ್ತೀವಿ. ಹಿಂದೆ ಹೋರಾಟ ಮಾಡಿದವರೆಲ್ಲ ಅವನು ಹೋರಾಟ ಮಾಡ್ಕೊಂಡು ರೋಡಲ್ಲೇ ಇರ್ತಾನೆ ಅವನು. ಈ ಲೀಡ್ರಿಂದ ಗಿರ್ಗಿಟ್ಲಿ ತೀರ್ಕೊಂಡವ್ರಿಗೆ ಕೆಲವು ಚಾನ್ಸ್ಗಳು ಸಿಕ್ಬಿಡ್ತದೆ. ಎಲ್ಲ ಪಾರ್ಟಿಲೂ ಅಷ್ಟೇ, ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ದಳದ ಪಾರ್ಟಿ ಇರ್ಬೋದು, BJP ಎಲ್ಲ ಪಾರ್ಟಿಲಿದೆ. ಸೊ ನಾವು ಈಗ ಭಾಳ ಕಷ್ಟ ಈಗ. ಬಟ್ ನಾವು ಲೀಡ್ರ್ ಆದವನು ಯಾರು, ನಾನು ಮೊನ್ನೆ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೆ, ನಾನು ನಿಮ್ಮನ್ನೆಲ್ಲ ನಾನು ಲೀಡ್ರ್ ಅಂತ ಒಪ್ಕೊಳ್ಳೋದಿಲ್ಲ. ಯಾರು ಬೂತಲ್ಲಿ ಮೆಜಾರಿಟಿ ಕೊಡ್ತಾನೆ ಅವನು ಮಾತ್ರ ಲೀಡ್ರು ಅಂತ ಹೇಳಿದೆ ನಾನು. ಅವ್ನು ಬೂತಲ್ಲೇ ಮೆಜಾರಿಟಿ ಇರೋಲ್ಲ, ಅವ್ನ ಬೂತಲ್ಲಿ ನಾವು ಓಟೇ 4 ಓಟ್ ಬಂದಿರೋದಿಲ್ಲ. ಅವ್ನು ಬಂದಿಲ್ಲ, ನಮ್ಮ ಹತ್ರ ದೊಡ್ಡ ಲೀಡ್ರ್ ಅಂತ ಬಂದು ಕೂತ್ಕೊಂಡಿರ್ತಾನೆ. ಸೊ ಹಂಗೆ ನಾವು ಜನ ಯಾರು ಲೋಕಲಾಗಿ ಇಟ್ಕೊಂಡಿರ್ತೀನಿ ಅವನು ಮಾತ್ರ ನಾವು ಲೀಡ್ರ್ ಅನ್ಬೋದೇ ಹೊರತು, ನಮ್ಮ ಹತ್ರ ಬಂದು ಜುಬ್ಬ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ವಾಸ್ಕೋಟ್ ಬಂದವನ್ನೆಲ್ಲ ಲೀಡ್ರ್ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.